ಇವತ್ತು ಬೆಂಗಳೂರಿಗರ ಬಹುದಿನದ ಕನಸೊಂದು ನನಸಾಗಿದೆ. ಯಾಕಂತಾದ್ರೆ ಅತಿ ಹೆಚ್ಚು ಟ್ರಾಫಿಕ್ ಇರುವಂತ ಏರಿಯಾದಲ್ಲಿ ನಾಳೆಯಿಂದ ಮೆಟ್ರೋ ರೈಲು ಓಡಾಡುತ್ತವೆ. ಹೌದು, ಇವತ್ತು ಖುದ್ದು ಪ್ರಧಾನಿ ಮೋದಿ ಮೆಟ್ರೋ ಯೆಲ್ಲೋ ಮಾರ್ಗಕ್ಕೆ ಅಥವಾ ಹಳದಿ ಮಾರ್ಗಕ್ಕೆ ಇವತ್ತು ಚಾಲನೆಯನ್ನ ಕೊಟ್ಟಿದ್ದಾರೆ. ಹತ್ತತ್ರ 19.4 ಕಿಲೋಮೀಟರ್ ದೂರ ಇರುವಂತ ಒಂದು ಮೆಟ್ರೋ ಸಂಪರ್ಕ 16 ಸ್ಟೇಷನ್ಸ್ಗಳು ಬರುತ್ತೆ. ನಾನು ಮೊದಲೇ ಹೇಳಿದಾಗೆ ಬಹಳ ಪೀಕ್ ಟ್ರಾಫಿಕ್ ಇರುವಂತಹ ಏರಿಯಾದಲ್ಲಿ ನಾಳೆಯಿಂದ ಟ್ರಾಫಿಕ್ ದಟ್ಟಣೆ ಬಹುಶಃ ಕಿರಿಕಿರಿ ಜನರಿಗೆ ತಪ್ಪಬಹುದು ಅಂತ ನಾವು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಕೇವಲ ಇವತ್ತು ಉದ್ಘಾಟನೆ ಆಗಿರುವಂತದ್ದು ಮಾತ್ರ ಅಲ್ಲ, ಮೆಟ್ರೋ 3ನೇ ಹಂತಕ್ಕೆ ಸಂಬಂಧಪಟ್ಟ ಹಾಗಿನ ಶಂಕುಸ್ಥಾಪನಾ ಕಾರ್ಯನೂ ಆಗಿದೆ. ಒಂದೇ ಭಾರತ್ ರೈಲಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಂಗಳೂರು ಟು ಬೆಳಗಾವಿ ನಡುವೆ ಓಡಾಡುವಂತ ಒಂದೇ ಭಾರತ್ ಟ್ರೈನ್ ಅದಕ್ಕೂ ಕೂಡ ಇವತ್ತು ಹಸಿರು ನಿಶಾನೆಯನ್ನ ತೋರಿಸಲಾಗಿದೆ. ಹಾಗಾದ್ರೆ ಇವತ್ತು ಮೋದಿ ಕಾರ್ಯಕ್ರಮದ ಹೈಲೈಟ್ಸ್ ಏನೇನಾಗಿತ್ತು, ಆನಂತರ ಇದಕ್ಕೆ ಸಂಬಂಧಪಟ್ಟಂಗೆ ರಾಜಕಾರಣ ಯಾರ್ಯಾರ್ದು ಎಷ್ಟೆಷ್ಟು ಪಾಲು ಇದು ಕೂಡ ಬಹಳ ಚರ್ಚೆಯಲ್ಲಿದೆ, ಅದನ್ನೆಲ್ಲ ನೋಡೋಣ. ಬಟ್ ಇವತ್ತಿನ ಕಾರ್ಯಕ್ರಮದ ಹೈಲೈಟ್ಸ್ ಏನೇನಿತ್ತು, ಬೆಂಗಳೂರಿಗರಿಗೆ ಹೇಗೆ ಈ ಮೆಟ್ರೋ ಹಳದಿ ಲೈನ್ ಅನುಕೂಲಕ್ಕೆ ಬರುತ್ತೆ, ಮತ್ತೆ ಎಷ್ಟು ಸ್ಟೇಷನ್ಸ್ಗಳಿದೆ, ಎಷ್ಟು ಚಾರ್ಜ್ ಆಗುತ್ತೆ, ಇದೆಲ್ಲವನ್ನ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಹನ್ನೊಂದು ವರ್ಷದ ಕನಸು ನನಸು ಹಳದಿ ಮೆಟ್ರೋ ಲೋಕಾರ್ಪಣೆ. दुनिया का तीसरा सबसे बड़ा मेट्रो नेटवर्क वाला देश बन गया है. ಮೆಟ್ರೋ ಜೊತೆಗೆ ಒಂದೇ ಭಾರತ್ ರೈಲಿಗೂ ಮೋದಿ ಚಾಲನೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮೆಟ್ರೋ ಮಹಾಕ್ರಾಂತಿ. ಇದು ಅಂತಿಂಥ ಕ್ರಾಂತಿಯಲ್ಲ, ಮೆಟ್ರೋ ಕ್ರಾಂತಿ. ಇಡೀ ಭಾರತವೇ ಬೆಂಗಳೂರಿನತ್ತ ತಿರುಗಿ ನೋಡೋ ಅಭಿವೃದ್ಧಿಯ ಪರ್ವ ಇದಾಗಿದೆ. ಟ್ರಾಫಿಕ್ ಜಂಜಾಟಕ್ಕೆ ಸಿಲುಕಿ ಪರದಾಡ್ತಾ ಇದ್ದ ಸಿಲಿಕಾನ್ ಸಿಟಿ ಮಂದಿಯ ಸಂಕಷ್ಟಕ್ಕೆ ಬ್ರೇಕ್ ಬಿದ್ದಂತಾಗಿದೆ. 11 ವರ್ಷಗಳ ಕನಸು ನನಸಾಗಿದೆ. ನಮ್ಮ ಮೆಟ್ರೋ ಹಳದಿ ಮಾರ್ಗ ಲೋಕಾರ್ಪಣೆಯಾಗಿದೆ. ಬೆಂಗಳೂರಿನ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ನಲ್ಲಿ ಹಳದಿ ಮಾರ್ಗಕ್ಕೆ ಪ್ರಧಾನಿ ಮೋದಿ ಚಾಲನೆ ನೀಡಿದ್ರು. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ 19.15 ಕಿಲೋಮೀಟರ್ ಉದ್ದದ ಮೆಟ್ರೋ ಹಳದಿ ಮಾರ್ಗ ಇದಾಗಿದೆ. ಖುದ್ದು ತಾವೇ ಟಿಕೆಟ್ ಖರೀದಿಸಿ ಮೆಟ್ರೋದಲ್ಲೇ ಕೋನಪ್ಪನ ಅಗ್ರಹಾರ ಮೆಟ್ರೋ ನಿಲ್ದಾಣದವರೆಗೂ ಮೋದಿ ಪ್ರಯಾಣಿಸಿದ್ರು. ಮೋದಿ ಜೊತೆ ಮಕ್ಕಳು, ವಿದ್ಯಾರ್ಥಿಗಳು ಪ್ರಯಾಣ ಮಾಡಿದ್ರು. ಇದಲ್ಲದೆ ಮೆಟ್ರೋ ಕಾಮಗಾರಿ ಕೆಲಸ ಮಾಡಿದ್ದ 8 ಕಾರ್ಮಿಕರು, 8 ಮಂದಿ ಸಾಮಾನ್ಯ ಜನರು ಪ್ರಯಾಣಿಸಿದ್ದು ವಿಶೇಷ ಆಗಿತ್ತು. ವಿಶ್ವದ 3ನೇ ದೊಡ್ಡ ಮೆಟ್ರೋ ನೆಟ್ವರ್ಕ್ ಎಂದ ಮೋದಿ. ಇದಾದ ಬಳಿಕ ಎಲೆಕ್ಟ್ರಾನಿಕ್ ಸಿಟಿಯ ಐಐಐಟಿ ಆಡಿಟೋರಿಯಂನಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಪ್ರಧಾನಿ ಮೋದಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವರು ಸೇರಿದಂತೆ ಪ್ರಮುಖ ನಾಯಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಪ್ರಧಾನಿ ಮೋದಿ, ಭಾರತ ಇವತ್ತು ವಿಶ್ವದ 3ನೇ ದೊಡ್ಡ ಮೆಟ್ರೋ ನೆಟ್ವರ್ಕ್ ಹೊಂದಿದೆ ಅಂತ ಹೇಳಿದ್ರು. 24 सिटीज में 1000 किलोमीटर से ज्यादा मेट्रो नेटवर्क है. भारत अब दुनिया का तीसरा सबसे बड़ा मेट्रो नेटवर्क वाला देश बन गया है. Extensive work has been done in boosting metro connectivity, thus strengthening urban transport and enhancing ease of living. Guided by the foresight of our Prime Minister, India's metro network has become the third largest in the world, surpassing Japan and other developed countries. ಮಹಾರಾಷ್ಟ್ರ, ಗುಜರಾತ್ ರೀತಿ ರಾಜ್ಯಕ್ಕೆ ಹೆಚ್ಚು ಒತ್ತು ನೀಡಿ. ವೇದಿಕೆ ಮೇಲೆಯೇ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಮನವಿ. ವೇದಿಕೆಯಲ್ಲಿ ಸಿದ್ದರಾಮಯ್ಯ ಭಾಷಣದ ವೇಳೆ ಪ್ರಧಾನಿ ಮೋದಿಗೆ ಮನವಿಯೊಂದನ್ನ ಮಾಡಿದ್ರು. ಮೆಟ್ರೋ ಅಭಿವೃದ್ಧಿಯಲ್ಲಿ ಮಹಾರಾಷ್ಟ್ರ, ಗುಜರಾತ್ ರೀತಿಯೇ ರಾಜ್ಯಕ್ಕೂ ಹೆಚ್ಚು ಒತ್ತು ಕೊಡಿ ಅಂತ ಮನವಿ ಮಾಡಿದ್ರು. ನಮ್ಮ ರಾಜ್ಯನೂ ಕೂಡ ಹೇಗೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತೀರಿ, ಹಾಗೇನೆ ಕರ್ನಾಟಕಕ್ಕೂ ಒತ್ತು ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಪ್ರಧಾನಮಂತ್ರಿಗಳಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಏನು ನಗ್ತಾ ಇದ್ದಿಲ್ಲ ಅಂತ ಹೇಳಿ ಪ್ರಧಾನಮಂತ್ರಿಗಳು ಹೆಚ್ಚು ಸಹಾಯವನ್ನ ಇದಕ್ಕೆ ಮಾಡಬೇಕು. ಇನ್ನು ಯೆಲ್ಲೋ ಲೈನ್ ಕಾಮಗಾರಿ 2014ರಲ್ಲಿ ಆರಂಭ ಆಗಿತ್ತು. 2021ಕ್ಕೆ ಪೂರ್ಣಗೊಂಡಿತ್ತು. ಆದರೆ ನಾನಾ ಕಾರಣಗಳಿಂದ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿರಲಿಲ್ಲ. ಇದೀಗ ಜನರಿಗೆ ಓಡಾಡೋಕೆ ಅನುಕೂಲ ಆಗಿದೆ.
ಯೆಲ್ಲೋ ಲೈನ್ನಲ್ಲಿ ಆರ್ವಿ ರಸ್ತೆ ಟು ಬೊಮ್ಮಸಂದ್ರ ನಡುವೆ ಮೆಟ್ರೋ ಸಂಚರಿಸಲಿದೆ. ಸಂಚಾರದ ಅವಧಿ 35ರಿಂದ 45 ನಿಮಿಷ ಇರುತ್ತೆ. ಒಟ್ಟು 16 ನಿಲ್ದಾಣಗಳು 3 ಮೆಟ್ರೋ ಲೈನ್ಗೆ ಸಂಪರ್ಕವನ್ನ ಕಲ್ಪಿಸುತ್ತವೆ. ಹಸಿರು, ಗುಲಾಬಿ, ನೀಲಿ ಮಾರ್ಗವನ್ನ ಯೆಲ್ಲೋ ಲೈನ್ ಸಂಪರ್ಕಿಸುತ್ತೆ. ಆರಂಭದಲ್ಲಿ ಪ್ರತಿ 30 ನಿಮಿಷಕ್ಕೊಮ್ಮೆ ರೈಲು ಸಂಚರಿಸಲಿದೆ. ಚಾಲಕರಹಿತ ರೈಲು ಇದಾಗಿದ್ದು ಆರಂಭದಲ್ಲಿ ಚಾಲಕರು ಇರಲಿದ್ದಾರೆ. ಕನಿಷ್ಠ ದರ 10 ರೂಪಾಯಿಯಿಂದ ಗರಿಷ್ಠ 60 ರೂಪಾಯಿವರೆಗೆ ಟಿಕೆಟ್ ದರ ಇದೆ. ಬರೋಬ್ಬರಿ 8 ಲಕ್ಷ ಪ್ರಯಾಣಿಕರಿಗೆ ಅನುಕೂಲ ಆಗಲಿದ್ದು ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಸಮಸ್ಯೆ ಬಹುಮಟ್ಟಿಗೆ ನಿವಾರಣೆಯಾಗುತ್ತೆ. ನಮ್ಮ ಮೆಟ್ರೋ 3ನೇ ಹಂತದ ಯೋಜನೆಗೆ ಶಂಕುಸ್ಥಾಪನೆ. ಇನ್ನು ಕಾರ್ಯಕ್ರಮದ ವೇದಿಕೆಯಲ್ಲೇ ನಮ್ಮ ಮೆಟ್ರೋ 3ನೇ ಹಂತದ ಯೋಜನೆಗೆ ಪ್ರಧಾನಿ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದ್ರು. 44.65 ಕಿಲೋಮೀಟರ್ ಉದ್ದದ ಮೆಟ್ರೋ 3ನೇ ಹಂತದ ಯೋಜನೆ ಇದಾಗಿದೆ. 15,611 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಲಿದೆ. 3 ವಂದೇ ಭಾರತ್ ರೈಲುಗಳಿಗೂ ಮೋದಿ ಚಾಲನೆ. ಹಳದಿ ಮೆಟ್ರೋ ಚಾಲನೆಯ ಜೊತೆಗೆ 3 ವಂದೇ ಭಾರತ್ ರೈಲುಗಳಿಗೂ ಪ್ರಧಾನಿ ಮೋದಿ ಚಾಲನೆ ಕೊಟ್ಟರು. ಇದರಲ್ಲಿ ಬೆಂಗಳೂರು ಬೆಳಗಾವಿ ಮಾರ್ಗವಾಗಿ ಸಂಚರಿಸುವ ವಂದೇ ಭಾರತ್ ರೈಲು ಕೂಡ ಇದೆ. ಒಂದಂತೂ ಸ್ಪಷ್ಟ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಭಿವೃದ್ಧಿಯ ಜೊತೆ ಮೆಟ್ರೋ ಕ್ರಾಂತಿ ಆಗ್ತಾ ಇದೆ. 7,168 ಕೋಟಿ ವೆಚ್ಚದ ಹಳದಿ ಮೆಟ್ರೋ ನಿಲ್ದಾಣಕ್ಕೆ ಮೋದಿ ಚಾಲನೆಯನ್ನ ಕೊಟ್ರೆ, ಮತ್ತೊಂದು ಕಡೆ ಮೆಟ್ರೋ 3ನೇ ಹಂತಕ್ಕೂ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.